ಶಾಸಕ ಬೇಳೂರು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ರೋಧನೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಸಾಗರದ ಎಲ್ಬಿ ಕಾಲೇಜು ಸಮೀಪ ರಸ್ತೆ ಅಗಲೀಕರಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ರೂ ಬಸ್ ನಿಲ್ದಾಣದ ವ್ಯವಸ್ಥೆ ಇನ್ನೂ ಕಲ್ಪಿಸದಿರುವ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಸಾರ್ವಜನಿಕ ಬಸ್ಗಳನ್ನೇ ಅವಲಂಬಿಸಿ ಕಾಲೇಜಿಗೆ ಆಗಮಿಸುತ್ತಿದ್ರು. ನಿಲ್ದಾಣದ ಕೊರತೆಯಿಂದ ಅವರು ಬಿಸಿಲು ಮತ್ತು ಮಳೆಯ ನಡುವೆ ರಸ್ತೆಯ ಬದಿಯಲ್ಲೇ ನಿಂತು ಕಾಯಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದ ರಸ್ತೆ ಕಾಮಗಾರಿ ಮೂಲಭೂತ ಸೌಲಭ್ಯವಿಲ್ಲದ ವಿದ್ಯಾರ್ಥಿಗಳ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿರುವುದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ರಸ್ತೆ ಅಗಲೀಕರಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡು ಹಲವು ತಿಂಗಳು ಕಳೆದರೂ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬಸ್ ನಿಲ್ದಾಣ ನಿರ್ಮಾಣವಾಗದಿರುವುದು ಯೋಜನಾ ವೈಫಲ್ಯವನ್ನಷ್ಟೇ ಅಲ್ಲ, ಆಡಳಿತ ಅಲಕ್ಷ್ಯವನ್ನು ಬಯಲಿಗೆ ಎಳೆಯುತ್ತಿದೆ. ಶಿಕ್ಷಣದ ಹಕ್ಕನ್ನು ಸುಗಮಗೊಳಿಸಬೇಕಾದ ಸಾರಿಗೆ ವ್ಯವಸ್ಥೆಯೇ ವಿದ್ಯಾರ್ಥಿಗಳಿಗೆ ಅಡ್ಡಿಯಾಗಿರುವುದು ಗಮನಾರ್ಹ ಸಂಗತಿ. ರಸ್ತೆ ಅಗಲೀಕರಣ ಕಾಮಗಾರಿ ಪೂರ್ಣಗೊಂಡ ನಂತರ ಹಳೆಯ ಬಸ್ ನಿಲ್ದಾಣ ತೆರವುಗೊಂಡಿದ್ದರೂ ಹೊಸ ನಿಲ್ದಾಣ ನಿರ್ಮಾಣವಾಗದಿರುವುದು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಹೆಚ್ಚಿಸಿದೆ. ಪ್ರತಿದಿನ ಸುಮಾರು 800ರಿಂದ 1800 ವಿದ್ಯಾರ್ಥಿಗಳು ಈ ಮಾರ್ಗವನ್ನು ಬಳಸುತ್ತಾರೆ. ಇವರಲ್ಲಿ ಬಹುತೇಕರು ಗ್ರಾಮೀಣ ಪ್ರದೇಶಗಳಿಂದ ಬಸ್ ಮೂಲಕ ಕಾಲೇಜಿಗೆ ಬರ್ತಾರೆ. ಬೆಳಗ್ಗೆ 8ರಿಂದ 10 ಗಂಟೆಯ ಹಾಗೂ ಸಂಜೆ 4ರಿಂದ 5 ಗಂಟೆಯವರೆಗೆ ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಗದ್ದಲ ಹೆಚ್ಚಾಗ್ತದೆ. ಆದರೆ ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ರಸ್ತೆಯ ಬದಿಯಲ್ಲೇ ನಿಂತುಕೊಂಡೇ ಬಸ್ಗಾಗಿ ಕಾಯಬೇಕಾಗ್ತದೆ. ಬಿಸಿಲಿನ ತಾಪಮಾನ
35 ಡಿಗ್ರಿ ತಲುಪುವ ದಿನಗಳಲ್ಲಿ ವಿದ್ಯಾರ್ಥಿಗಳು ನೆರಳಿಲ್ಲದೆ ನಿಲ್ಲಬೇಕಾಗ್ತದೆ. ಮಳೆಯ ಕಾಲದಲ್ಲಿ ಛಾವಣಿ ಇಲ್ಲದೆ ತಲೆಮರೆಸಿಕೊಳ್ಳಲು ಜಾಗವಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಸದ್ಯ ಈ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಸರ್, ನೀವು ಈಗಾಗಲೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಈಗಾಗಲೇ ಒಂದು 5-6 ವರ್ಷದಿಂದ ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ಕಿತ್ತಾಕಿದ್ದಾರೆ. ಕಿತ್ತಾಕಿದ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಹೊಸದಾಗಿ ಮಾಡಿಕೊಟ್ಟಿಲ್ಲ. ಈಗಾಗಲೇ ಎಷ್ಟೊಂದು ವಿದ್ಯಾರ್ಥಿನಿಯರು ಈ ಬಿಸಿಲಲ್ಲಿ ಇಟ್ಟಿರೋದು ನೋಡಿದ್ರಿ. ಇನ್ನೊಂದು ತಿಂಗಳು ಹೋದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಕೂಡ ಇದೇ ಥರ ಮಳೆಯಲ್ಲಿ ನಿಲ್ಬೇಕಾಗುತ್ತೆ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯೆ ಕಲಿತಾ ಇದ್ದೀವಿ ಒಂದು ವಿದ್ಯಾಸಂಸ್ಥೆಯಲ್ಲಿ. ಹಿಂಗೆ ಆದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವಿದ್ಯೆ ಕಲಿಬೇಕು ಹೇಳಿ? ನಮ್ಮ ಆಗ್ರಹ ಒಂದೇ, ಬಸ್ ಸ್ಟ್ಯಾಂಡ್ ಕಟ್ಸ್ಕೊಡಿ, ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ನಾನು BEd ಸ್ಟೂಡೆಂಟು. MDF ಕಾಲೇಜಲ್ಲಿ BEd ಓದ್ತಾ ಇದ್ದೀನಿ. ನಮಗಿಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅದು ನಾವು ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ತ್ರಾಸಾಗತ್ತೆ. ಮಳೆಗಾಲದಲ್ಲೂ ಅಷ್ಟೇ. ಇಲ್ಲಿ ನಾವು ಕಾಲೇಜ್ ಬಿಟ್ಟ ತಕ್ಷಣ ಮಳೆ ಬಂತು ಅಂದರೆ ಬಸ್ ಸಿಕ್ತು ಅಂದರೆ ಓಕೆ, ಹೆಂಗೋ ಹೋಗ್ತೀವಿ. ಬಟ್ ಇಲ್ಲ ಅಂದರೆ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಮಳೆಲೆಲ್ಲ ನೆಂದು ಮತ್ತೇನು ಹುಷಾರಿರಲ್ಲ, ಮತ್ತು ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಕಡೆನೂ ಅಷ್ಟೇ, ಬಸ್ ನಿಲ್ಸಿದ್ರೆ ಓಕೆ, ಅಲ್ಲೂ ನಿಲ್ಸಲ್ಲ. ಸೊ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು. ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು. ಇಲ್ಲಿ ತುಂಬ ಮುಂಚಿಂದನೂ ಬಸ್ ಸ್ಟ್ಯಾಂಡ್ ಇತ್ತು. ಆ ಕಡೆ ಎರಡೂ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಆದರೆ 2020ನೇ ಇಸ್ವಿ ಸಮಯದಲ್ಲಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ತೆಗೆದ್ರು. ಆದರೆ ಅದ್ರ ನಂತರ ಬಸ್ ಸ್ಟ್ಯಾಂಡ್ಗಳನ್ನ ಮಾಡಬೇಕಿತ್ತು. ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ. ಅವರೆಲ್ಲರಿಗೂ ಸಮಸ್ಯೆನೇ. ಬಿಸಿಲುಗಾಲದಲ್ಲಿ ಬಿಸಿಲು ನಿಲ್ಲಬೇಕು, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆಬೇಕಾಗುತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಬಸ್ ಸಿಗಲಿಲ್ಲ ಅಂತಂದರೆ ಗಂಟೆಗಟ್ಟಲೆ ಕಾಯಬೇಕು. ಎಲ್ಲ ರೀತಿಯೂ ತೊಂದರೆ ಆಗುತ್ತೆ. ದಯವಿಟ್ಟು ಜನಪ್ರತಿನಿಧಿಗಳು ಈ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದರೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಇಲ್ಲಿ ಅಪಘಾತಗಳು ಜಾಸ್ತಿ ಆಗುತ್ತೆ, ತುಂಬ ಸ್ಪೀಡಲ್ಲಿ ಬರ್ತಾರೆ. ಅದಕ್ಕಾಗಿ ಒಂದು ಸ್ಪೀಡ್ ಬ್ರೇಕರನ್ನು ಹಾಕಿದರೆ ವಿದ್ಯಾರ್ಥಿಗಳಿಗೂ ಅದು ರಕ್ಷಣೆಯನ್ನು ಕೊಡುತ್ತೆ.
ಅದು ವಾಹನದಲ್ಲಿ ಓಡಾಡೋದು ಮತ್ತು ಸೇಫ್ಟಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ಸು ಸಿಕ್ಕರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಅವರು ತುಂಬ ಒಂಬುತನದಲ್ಲಿ ಓಡ್ತಾರೆ, ಅದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಒಂದು ಸ್ಪೀಡ್ ಬ್ರೇಕರನ್ನು ಹಾಕೊಡುವಂಥದ್ದು. ಎರಡನೇದು, ಎರಡೂ ಕಡೆಗಳಲ್ಲಿ ಸರ್ವಋತು ಬಸ್ ನಿಲ್ದಾಣವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಸಣ್ಣ ಬಸ್ ನಿಲ್ದಾಣ ಬಿಟ್ಟರೆ ಇವತ್ತಿನ ಇಲ್ಲಿನ ಮಳೆಗಾಲದಲ್ಲಿ ಅದು ತುಂಬ ನೀರು ಒಳಗಡೆನೆ ಬಂದ್ಬಿಡುತ್ತೆ. ಆ ಥರದ್ದಲ್ಲ, ಸುಸಜ್ಜಿತವಾದಂತಹ ಒಂದು ಸರ್ವಋತು ಬಸ್ ನಿಲ್ದಾಣ ಇಲ್ಲಿ ಮಾಡಿಕೊಡ್ಬೇಕು ಅಂತಂದು ಹೇಳಿ ಜನಪ್ರತಿನಿಧಿಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಇದರಿಂದ ಅನುಕೂಲ ಆಗುತ್ತೆ. ನಾನು ಇದೇ LB ಕಾಲೇಜಲ್ಲಿ 3 ವರ್ಷ ಡಿಗ್ರಿ ಮಾಡಿದ್ದೆ. ನಾನು ಸ್ಟಾರ್ಟಿಂಗ್ ಬಂದಾಗ ಈ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಈಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ BEdಗೆ ಬಂದರೂ 5 ವರ್ಷ ಆದರೂ ಬಸ್ ಸ್ಟ್ಯಾಂಡ್ ಕರೆಕ್ಟಾಗಿ ಮಾಡಿಲ್ಲ. ಆಮೇಲೆ ಇಲ್ಲಿ ಸ್ಪೀಡ್ ಬೇಕಾದ್ರೂ ಅಷ್ಟೇ, ಏನು ನಾವು ಮನವಿ ಮಾಡಿದ್ರು ಏನಿಲ್ಲ. ಹೀಗೆ ಒಂದು ವರ್ಷದಿಂದ ನಮ್ಮ ಕಾಲೇಜಲ್ಲಿ ಓದಿದ ಹುಡುಗಿ ತೀರ್ಕೊಳ್ತು. ಹಾಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ AC ಕಚೇರಿಗೆ ಮತ್ತು ಸಂಸದರಿಗೂ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಈಗ ಇನ್ನೊಂದು ವಾರದಲ್ಲಿ ಮಾಡಿಕೊಳ್ಳಿಲ್ಲ ಅಂದರೆ